ಹಲೋ ಫ್ರೆಂಡ್ಸ್, ಇವತ್ತು ಬಾಯಿ ಊರಿಸುವಂಥ ಮಾವಿನಕಾಯಿ ತೊಕ್ಕು ಮಾಡೋಣ ಬನ್ನಿ. ಮೊದಲಿಗೆ ಮಾವಿನಕಾಯಿ ತಗೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಇವಾಗ ಮಾವಿನಕಾಯನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ನೀಟಾಗಿ ಕಟ್ ಮಾಡ್ಕೊಬೇಕು. ನೋಡಿ, ನಾನು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಆಗಿ ತೆಳುವಾಗಿರಬೇಕು. ಇವಾಗ ಮತ್ತೊಂದು ಕಡೆಗೆ ಒಂದು ಪ್ಯಾನ್, ಎಳ್ಳೆಣ್ಣೆ, ಸಾಸಿವೆ, ಇವಾಗ ಕಟ್ ಮಾಡಿರುವ ಮಾವಿನಕಾಯಿ ತುಂಡನ್ನು ಹಾಕಬೇಕು. ಅದು ಚೆನ್ನಾಗಿ ಎಣ್ಣೆನಲ್ಲೇ ನೀವು ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕು. ನೋಡಿ, ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಮತ್ತು ಒಂದು 5 ನಿಮಿಷ ಆದಮೇಲೆ ತೆಗೆದು ಮಿಕ್ಸ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಮಾವಿನಕಾಯಿ ಎಣ್ಣೆನಲ್ಲೇ ಬೆಂದಿದೆ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಇಂಗು, ಉಪ್ಪು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡಿ ಇವಾಗ, ಯಾಕೆಂದರೆ ನಾವು ಅದಕ್ಕೆ ಇವಾಗ ಖಾರದ ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ಖಾರದ ಪುಡಿ ಹಾಕಬೇಕು ಫ್ರೆಂಡ್ಸ್, ಮುಂಚೆನೇ ಹಾಕಬಾರ್ದು. ಇವಾಗ ನೋಡಿ, ಈ ಮಾವಿನಕಾಯಿ ತೊಕ್ಕು 1 ವರ್ಷದವರೆಗೂ ನಿಮ್ಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ, ರುಚಿಕರವಾದ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ. ಇದರ ಜೊತೆಗೆ ಬಿಸಿ ಅನ್ನ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ತಿಂತಾ ಇದ್ದರೆ ಆಹಾ, ಓಹೋ ನೀವೇ ಅನ್ನಬೇಕು. ದಯವಿಟ್ಟು ಇದನ್ನು ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ನೋಡಿ, ತೊಕ್ಕು ಎಷ್ಟು ಚೆನ್ನಾಗಿದೆಯಲ್ಲ, ಬಾಯಲ್ಲಿ ನೀರು ಊರ್ತಾ ಇದೆಯಲ್ವಾ ಫ್ರೆಂಡ್ಸ್. ನನ್ನ ಚಾನಲನ್ನು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.